ಎಲ್ಲರಿಗೂ ನನ್ನ ನಮಸ್ಕಾರಗಳು. ಅಕ್ಷರ ಆವಿಷ್ಕಾರ ಯೋಜನೆಯಡಿ ಈ ಒಂದು 2024-25ನೇ ಸಾಲಿಗಾಗಿ ಕಲಿಕಾಸರೆ ವಿಷಯ ಗಣಿತ ತರಗತಿ 9 9ನೇ ತರಗತಿ ವಿದ್ಯಾರ್ಥಿಗಳ ಸಾಮರ್ಥ್ಯಾಭಿವೃದ್ಧಿಗಾಗಿ ಅಭ್ಯಾಸ ಪುಸ್ತಕವನ್ನ ಮಾಡಿರುತ್ತಾರೆ. ಆ ಅಭ್ಯಾಸ ಪುಸ್ತಕದಲ್ಲಿ ಈಗಾಗಲೇ ವಿಭಾಗ 1ಕ್ಕೆ ಸಂಬಂಧಪಟ್ಟಿರುವಂತೆ ಸಂಪೂರ್ಣವಾದಂತಹ ಎಲ್ಲ ಒಂದು ಘಟಕಗಳ ಸಂಪೂರ್ಣವಾದಂತಹ ಒಂದು ಉತ್ತರಗಳ ಮಾದರಿ ಉತ್ತರಗಳ ವಿಡಿಯೋವನ್ನ ಮಾಡಿದ್ದೇನೆ. ಅದೇ ರೀತಿ ಕಿರು ಪರೀಕ್ಷೆಯ ಉತ್ತರಗಳ ವಿಡಿಯೋ ಕೂಡ ಸಪರೇಟ್ ಆಗಿ ಮಾಡಿ, ಇದು ಒಂದು ವಿಡಿಯೋ, ಇದು ಒಂದು ಸಪರೇಟ್ ವಿಡಿಯೋವನ್ನ ಮಾಡಿದ್ದೇನೆ. ಅದೇ ರೀತಿ ವಿಭಾಗ 2ಕ್ಕೆ ಸಂಬಂಧಪಟ್ಟಿರುವಂತೆ ಇದು ಕೂಡ ವಿಡಿಯೋವನ್ನ ಕಂಪ್ಲೀಟ್ ಮಾಡಿನಿ. ಎಲ್ಲ ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳನ್ನು ನೀಡಿದ್ದೇನೆ. ಅದೇ ರೀತಿ ಕಿರು ಪರೀಕ್ಷೆ ಕೂಡ ಉತ್ತರವನ್ನು ನೀಡಿದ್ದೇನೆ. ಅದೇ ರೀತಿ ವಿಭಾಗ 3ಕ್ಕೆ ಸಂಬಂಧಪಟ್ಟಿರುವಂತೆ ಕೂಡ ಸಂಪೂರ್ಣವಾದಂತಹ ಎಲ್ಲ ಒಂದು ಘಟಕಗಳ ಮಾದರಿ ಉತ್ತರಗಳ ಜೊತೆಗೆ ಕಿರು ಪರೀಕ್ಷೆ ಉತ್ತರವನ್ನು ನೀಡಿದ್ದೇನೆ. ಇನ್ನು ಕೊನೆಯದಾಗಿ ವಿಭಾಗ 4ಕ್ಕೆ ಸಂಬಂಧಪಟ್ಟಿರುವಂತೆ ಹೇರಾನನ ಸೂತ್ರ, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು, ಸಂಖ್ಯಾಶಾಸ್ತ್ರ, ಈ 3 ಘಟಕಕ್ಕೆ ಸಂಬಂಧಪಟ್ಟಿರುವಂತಹ ಇದು 4ನೇ ವಿಡಿಯೋ. ಅಂದ್ರೆ ಈ 9ನೇ ತರಗತಿ ಕಲಿಕಾಸರೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಈ ಸಾಮರ್ಥ್ಯಾಭಿವೃದ್ಧಿಯ ಅಭ್ಯಾಸ ಪುಸ್ತಕದಲ್ಲ, ಈ ಅಭ್ಯಾಸ ಪುಸ್ತಕದ ಕೊನೆಯ 3 ಘಟಕಗಳಿಗೆ ಪ್ರತಿಯೊಂದು ಪ್ರಶ್ನೆಗಳಿಗೂ ಸಂಪೂರ್ಣವಾದಂತಹ ಪರಿಹಾರವನ್ನು ನೀಡುವುದರ ಜೊತೆಗೆ ಮಾದರಿ ಉತ್ತರಗಳನ್ನು ನೀಡಿದ್ದು ಮತ್ತು ಈಗಾಗಲೇ ಕಿರು ಪರೀಕ್ಷೆ 4ರ ಮಾದರಿ ಉತ್ತರಗಳ ವಿಡಿಯೋ ಕೂಡ ಈಗಾಗಲೇ ಮಾಡಿದ್ದೇನೆ. ಈ ಒಂದು 3 ಘಟಕಗಳಿಗೆ ಸಂಬಂಧಪಟ್ಟಿರುವಂತೆ ಈಗ ಉತ್ತರಗಳನ್ನು ನೋಡ್ತಾ ಬರೋಣ. ಮೊದಲಿಗೆ ಹೇರಾನನ ಸೂತ್ರ ಇದೆ, ಕಲಿಕಾ ಫಲಗಳನ್ನು ಎಲ್ಲ ಕೊಟ್ಟಿದ್ದಾರೆ. ಸೂಕ್ತವಾದ ಸೂತ್ರವನ್ನು ಬಳಸಿ ಇಲ್ಲಿ ತ್ರಿಭುಜಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ. ಇದು ತ್ರಿಭುಜದ ವಿಸ್ತೀರ್ಣ ಪಾದ ಇಂಟು ಎತ್ತರ ರೀತಿಯಲ್ಲಿ ಇಲ್ಲಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಲಂಬಕೋನ ತ್ರಿಭುಜ ಇದ್ದಾಗ ಯಾವ ರೀತಿ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕು, ಸಮಬಾಹು ತ್ರಿಭುಜ ಇದ್ದಾಗ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರ ಇದೆ. ಇನ್ನ ಕೆಳಗಿನ ತ್ರಿಭುಜಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯತಕ್ಕಂಥ ಉದಾಹರಣೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಪರಿಹಾರವನ್ನು ನೀಡಲಾಗಿದೆ ಮತ್ತು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಅನ್ನು ಕೂಡ ನಾನು ಕೊಟ್ಟಿರ್ತೇನೆ. ಅಸಮಬಾಹು ತ್ರಿಭುಜ ಇದ್ದಾಗ ಅದರ ವಿಸ್ತೀರ್ಣವನ್ನ ಕಂಡುಹಿಡಿಯಬೇಕಾದ್ರೆ ಹೇರಾನನ ಸೂತ್ರವನ್ನ ಬಳಸ್ತೀವಿ ಅನ್ನುವಂಥದ್ದು. ಇಲ್ಲಿ ಹೇರಾನನ ಸೂತ್ರ ಹೇಗೆ ಅಂತಕ್ಕಂಥದ್ದು ಇಲ್ಲಿ ಅರ್ಧ ಸುತ್ತಳತೆ, ಹೇರಾನನ ಸೂತ್ರವನ್ನ ಕಂಡುಹಿಡಿಯುವಂತಹ ಸೂತ್ರಗಳನ್ನ ಬರೆಯಲಾಗಿದೆ. ಇಲ್ಲಿ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನ ವಿವರಣೆಯನ್ನ ಜೊತೆಗೆ ಅಂದ್ರೆ ಇಲ್ಲಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಂಪೂರ್ಣವಾದಂತಹ ಉತ್ತರಗಳನ್ನು ನೀಡಿದ್ದೀನಿ. ಇಲ್ಲಿ ಅರ್ಧ ಸುತ್ತಳತೆಯನ್ನು ಕೇಳಿದರೆ ಎಲ್ಲ ಬಾಹುಗಳ ಮೊತ್ತ ಭಾಗಿಲೆ 2ರಿಂದ ಭಾಗಿಸಿದಾಗ ಅರ್ಧ ಸುತ್ತಳತೆ ಎಸ್ ಅನ್ನುವಂಥದ್ದು ಬರುತ್ತೆ. ಇನ್ನ ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ ಕಂಡುಹಿಡಿದು ಹೇರಾನ ಸೂತ್ರ ಬಳಸುವುದು ಅಂತ ಹೇಳಿದ್ರೆ ಇಲ್ಲಿ ಎಸ್ ಕೊಟ್ಟಿದ್ದಾರೆ, ಎಸ್ ಮೈನಸ್ ಎ ಮಾಡ್ಕೊಳ್ಬೇಕು ನಾವು, ಎಸ್ ಮೈನಸ್ ಬಿ, ಎಸ್ ಮೈನಸ್ ಸಿ ಮಾಡ್ಕೊಳ್ಬೇಕು. ಮೊದಲನೇದು ಮಾದರಿಯೇ ಕೊಟ್ಟಿದ್ದಾರೆ, ಸಂಪೂರ್ಣ ಬಿಡಿಸಿದ್ದಾರೆ. ಇಲ್ಲಿ ನಾನು 2ನೇ ಪ್ರಶ್ನೆಗೆ 3ನೇ ಪ್ರಶ್ನೆಗೆ ಕೂಡ ಉತ್ತರಗಳನ್ನು ಬಿಡಿಸಿದ್ದೇನೆ. ಎ ಬೆಲೆ ಇದು 2, 2, 4 ಟೋಟಲ್ ಇದು 6 3 18 ಅಂದ್ರೆ 6 6 12 + 4 16 ಭಾಗಿಲೆ 2. ಎ ಅಂದ್ರೆ 9, ಬಿ ಎ ಅಂದ್ರೆ 6, ಬಿ ಅಂದ್ರೆ 6, ಸಿ ಅಂದ್ರೆ 4, ಎಸ್ ಎಸ್ ಮೈನಸ್ ಎ, ಎಸ್ ಮೈನಸ್ ಬಿ ಮಾಡಿದ್ದೇವೆ ಮತ್ತು ಅದರ ಸೂತ್ರದಲ್ಲಿ ಇಲ್ಲಿ ಬೆಲೆಗಳನ್ನು ಆದೇಶಿಸುವುದನ್ನು ಮಾಡಿದ್ದೇವೆ. ಈ ರೀತಿ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡಿದ್ದೇನೆ. ಇನ್ನು 2 ಬಾಹುಗಳು ಮತ್ತು ಸುತ್ತಳತೆಗಳನ್ನು ಕೊಟ್ಟಾಗ ತ್ರಿಭುಜದ 3ನೇ ಬಾಹುವನ್ನು ಕಂಡುಹಿಡಿದು ಹೇರಾನ ಸೂತ್ರ. ಈ ಸುತ್ತಳತೆ 18, ಬಾಹು ಕೊಟ್ಟಿದ್ದಾರೆ, 2ನೇ ಬಾಹು ಕೊಟ್ಟರೆ 3ನೇ ಬಾಹುವನ್ನು ಕಂಡುಹಿಡಿಬೇಕು. 3ನೇ ಬಾಹುವಿನ ಉದ್ದವನ್ನು ಕಂಡುಹಿಡಿದು ಮತ್ತೆ ಹೇರಾನ ಸೂತ್ರವನ್ನು ಬಳಸ್ತಕ್ಕಂಥ ಇಲ್ಲಿ ಕೂಡ ಎಲ್ಲ ಪ್ರಶ್ನೆಗಳಿಗೆ ಸಂಪೂರ್ಣವಾದಂತಹ ಉತ್ತರಗಳನ್ನ ನೀಡಲಾಗಿದೆ. 9ನೇ ತರಗತಿ ಗಣಿತ ಕಲಿಕಾಸರೆ. ಇನ್ನು ಅಧ್ಯಾಯ 11 ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಅನ್ನುವಂತ ಘಟಕ. ಸಮತಲಾಕೃತಿ ಅಂದ್ರೆ ಏನು, ಘನಾಕೃತಿ ಅಂದ್ರೆ ಏನು, ಅವುಗಳಿಗೆ ಉದಾಹರಣೆ ಮತ್ತು ಘನಾಕೃತಿಗಳ ಉದಾಹರಣೆ. ಇದರಲ್ಲಿ ಇರ್ತಕ್ಕಂಥ ಶಂಕುವಿನ ಉದಾಹರಣೆಗಳನ್ನು ಇಲ್ಲಿ ಬರಿ ಅಂತ ಹೇಳಿದ್ರು. ಐಸ್ ಕ್ರೀಮು, ಗುಂಪು ಮಾಡಿರೋ ಉಸುಕು, ರೇತಿ, ಟೋಪಿ ಇವೆಲ್ಲ ಶಂಕುವಿನ ಆಕಾರದಲ್ಲಿ ಇರ್ತಕ್ಕಂಥದ್ದು. ಶಂಕುವಿನ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಅದೇ ಸೂತ್ರವನ್ನ ಇಲ್ಲಿ ಬರೀಲಿಕ್ಕೆ ಹೇಳಿದ್ರು. ಮತ್ತು ಆ ಸೂತ್ರಗಳ ಅನ್ವಯ ಇಲ್ಲಿ ಪೈ ಆರ್ ಎಲ್ ಅಂದ್ರೆ ಎತ್ತರ ಮತ್ತು ತ್ರಿಜ್ಯ ಮತ್ತು ಓರೆ ಎತ್ತರಗಳನ್ನು ಕೊಟ್ಟಾಗ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿರ್ತಕ್ಕಂಥ ಪ್ರಶ್ನೆಗಳಿವೆ. ಅದನ್ನೇ ನೋಡಿ ಇಲ್ಲಿ ಬರೀತಕ್ಕಂಥ ಇಲ್ಲಿ ಮತ್ತೊಂದು ಅದು ಸೇಮ್ ಪ್ರಶ್ನೆಗಳಿವೆ. ಎಲ್ಲ ಕೂಡ ನೋಡೋದು ಈ ಕಡೆ ಬರೀತಕ್ಕಂಥ ಇಲ್ಲಿ ಎತ್ತರ ಮತ್ತು ತ್ರಿಜ್ಯಗಳನ್ನು ಬದಲಾವಣೆ ಮಾಡಿದ್ದಾರೆ. ಇಲ್ಲಿ ಅವುಗಳ ಉತ್ತರಗಳನ್ನು ಕಂಡಿರ್ತಕ್ಕಂಥದ್ದು. ಇಲ್ಲಿ ಕೂಡ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತೆ ಪೈ ಆರ್ ಇಂಟು ಬ್ರಾಕೆಟ್ ಆರ್ ಪ್ಲಸ್ ಎಲ್, ಅದೇ ಸೂತ್ರವನ್ನು ಇಲ್ಲಿ 4 ಬಾರಿ ಬರೀತಕ್ಕಂಥದ್ದು. ಇಲ್ಲಿ ಒಂದು ಪ್ರಶ್ನೆಗೆ ಕೊಟ್ಟಿದ್ದಾರೆ ಪರಿಹಾರ, ಅದನ್ನು ನೋಡಿ ಈ ಕಡೆ ಬರೀತಕ್ಕಂಥದ್ದು. ಈಗ ಆ ಪ್ರಶ್ನೆಗಳನ್ನ ನಾವು ನೋಡಿ ಇಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು. ಈಗ ಅದೇ ರೀತಿ ಹೊಸ ಪ್ರಶ್ನೆಗಳನ್ನ ಕೊಟ್ಟಾಗ ತ್ರಿಜ್ಯ ಮತ್ತು ಓರೆ ಎತ್ತರವನ್ನು ಕೊಟ್ಟಾಗ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಪೈ ಆರ್ ಇಂಟು ಬ್ರಾಕೆಟ್ ಆರ್ ಪ್ಲಸ್ ಎಲ್ ಸೂತ್ರ ಹಚ್ಚಿ ಈ 2 ಪ್ರಶ್ನೆಗಳಿಗೆ ಇಲ್ಲಿ ಪರಿಹಾರವನ್ನ ಕಂಡುಹಿಡಿಯಲಾಗಿದೆ.
ಇನ್ನು ಶಂಕುವಿನ ಘನಫಲವನ್ನ ಕಂಡುಹಿಡಿತಕ್ಕಂಥದ್ದು. ಶಂಕುವಿನ ಘನಫಲ 1/3 πr² ಅನ್ನುವಂಥ ಸೂತ್ರ. ಇಲ್ಲಿ ಕೆಲವೊಂದು ಮಾದರಿ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ಅದೇ ರೀತಿ ನೋಡಿ ಇಲ್ಲಿ ಬರೀತಕ್ಕಂಥದ್ದು. ಇಲ್ಲಿ ಕೂಡ ಸೇಮ್ 4 ಬಾರಿ ಅದನ್ನ 3 ಬಾರಿ ಬರೀತಕ್ಕಂಥದ್ದು. ಇನ್ನು ಅದೇ ರೀತಿಯಾದಂತಹ ಪ್ರಶ್ನೆ, ಶಂಕುವಿನ ತ್ರಿಜ್ಯ ಮತ್ತು ಎತ್ತರವನ್ನ ಕೊಟ್ಟಿದ್ದಾರೆ, ಶಂಕುವಿನ ಘನಫಲವನ್ನ ಕಂಡುಹಿಡಿತಕ್ಕಂಥ ಇಲ್ಲಿ ಪರಿಹಾರವನ್ನ ಎರಡೂ ಕಡೆ ಕಂಡುಹಿಡಿಯಲಾಗಿದೆ. ನೆಕ್ಸ್ಟ್ ಗೋಳ ಇದೆ, ಗೋಳದ ಮೇಲ್ಮೈ ವಿಸ್ತೀರ್ಣ, ಗೋಳದ ಆಕಾರದ ವಸ್ತುಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ರು. ಗೋಳದ ಮೇಲ್ಮೈ ಅಂದ್ರೆ ಪಾರ್ಶ್ವ ಮತ್ತು ಪೂರ್ಣ ಮೇಲ್ಮೈ ಎರಡೂ 4πr² ಬರುತ್ತೆ. ಇಲ್ಲಿ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ, ಅದೇ ರೀತಿ ನೋಡಿ ಬಿಡಿಸ್ತಕ್ಕಂಥದ್ದು. ಇಲ್ಲಿ ಕೂಡ ಅದೇ ಉದಾಹರಣೆಗಳನ್ನು ಸೇಮ್ ಮೇಲ್ಗಡೆ ಬರೆದಿರ್ತಕ್ಕಂಥ ಉದಾಹರಣೆ ಇವೆ. ಇಲ್ಲಿ ಹೊಸ ಪ್ರಶ್ನೆಗಳನ್ನು ಕೊಟ್ಟು ಶಂಕುವಿನ ತ್ರಿಜ್ಯ 14 ಸೆಂಟಿಮೀಟರ್ ಆದ್ರೆ ಅದರ ಗೋಳದ ತ್ರಿಜ್ಯ 14 ಸೆಂಟಿಮೀಟರ್ ಆದ್ರೆ ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡ್ರಿ. ಇಲ್ಲಿ ಕೂಡ ಪ್ರಶ್ನೆಯನ್ನು ಚೇಂಜ್ ಮಾಡಿದರೆ ಅಂಕಿ ಚೇಂಜ್ ಇದೆ, ಇಲ್ಲಿ ಮೇಲ್ಮೈ ವಿಸ್ತೀರ್ಣವನ್ನು ಕಂಡಿಡಿ. ಇನ್ನು ಗೋಳದ ಘನಫಲ 4/3 πr³ ಇದೆ. ಸೂತ್ರವನ್ನ 4-5 ಬಾರಿ ಇಲ್ಲಿ ಬರೀತಕ್ಕಂಥದ್ದು. ಒಂದು ಉದಾಹರಣೆಯನ್ನು ಕೊಟ್ಟು ಮತ್ತೆ ಬಿಡಿಸಿದ್ದಾರೆ. ಅದೇ ರೀತಿ ಶಂಕುವಿನ ಘನಫಲವನ್ನ ಗೋಳದ ಘನಫಲವನ್ನ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಗೋಳದ ಘನಫಲವನ್ನ ಇಲ್ಲಿ ಉತ್ತರವನ್ನ ಬಿಡಿಸಲಾಗಿದೆ. ಎರಡು ಸೇಮ್ ಪ್ರಶ್ನೆಗಳಿವೆ. ಇಲ್ಲಿ ತ್ರಿಜ್ಯವನ್ನ ಬದಲಾಯಿಸಿದರೆ 14, ಇದು 21. ಅದರ ಸಂಪೂರ್ಣ ಉತ್ತರವನ್ನ ಇಲ್ಲಿ ಬಿಡಿಸಲಾಗಿದೆ. ಅದೇ ರೀತಿ ಅರ್ಧ ಗೋಳ ಇದ್ದಾಗ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr². ಅದೇ ರೀತಿ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣನ ಕಂಡುಹಿಡಿತಕ್ಕಂಥ ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇದನ್ನ ನೋಡಿ ಇಲ್ಲಿ ಬಿಡಿಸ್ತಕ್ಕಂಥದ್ದು, ಮತ್ತೆ ಅದನ್ನ ನೋಡಿ ಇಲ್ಲಿ ಬಿಡಿಸ್ತಕ್ಕಂಥ ಸೇಮ್ ಇದೆ. ಈಗ ಹೊಸ ಪ್ರಶ್ನೆ, ತ್ರಿಜ್ಯ 7 ಸೆಂಟಿಮೀಟರ್ ಇದ್ದಾಗ ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr² ಸೂತ್ರ ಹಚ್ಚಿ ಇಲ್ಲಿ ಉತ್ತರವನ್ನು ಕಂಡುಹಿಡಿಯಲಾಗಿದೆ. ಮತ್ತೆ ಇಲ್ಲಿ ತ್ರಿಜ್ಯವನ್ನ ಬದಲಾಯಿಸಿದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿತಕ್ಕಂಥದ್ದು. ಈಗ ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 3πr² ಇದೆ. 3πr² ಸೂತ್ರವನ್ನು ಹಚ್ಚಿ ಮತ್ತೆ ಅದೇ ಪ್ರಶ್ನೆಯಲ್ಲಿ ಸೇಮ್ ಇದೆ, ಅದನ್ನು ನೋಡಿ ಬರೀತಕ್ಕಂಥದ್ದು. ಈಗ ತ್ರಿಜ್ಯ ಚೇಂಜ್ ಮಾಡಿದ್ದಾರೆ, ತ್ರಿಜ್ಯ ಚೇಂಜ್ ಮಾಡಿದಾಗ ಅದರ ಇಲ್ಲಿ ಕೂಡ ಸೇಮ್ ಇದೆ. ಸರಿ, ಈಗ ತ್ರಿಜ್ಯ ಚೇಂಜ್ ಮಾಡಿದ್ದಾರೆ ಇಲ್ಲಿ ಮತ್ತು ಇಲ್ಲಿ. ಆ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಅರ್ಧ ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 3πr² ಇದೆ. 3πr², ಇಲ್ಲಿ ಪ್ರಶ್ನೆ ಬೇರೆ ಇದೆ, ಇಲ್ಲಿ ಪ್ರಶ್ನೆ ಬೇರೆ, ಉತ್ತರವನ್ನ ಕಂಡುಹಿಡಿಯಲಾಗಿದೆ. ಇನ್ನು ಅರ್ಧ ಗೋಳದ ಘನಫಲ 2/3 πr³ ಇದೆ. ಈ ಅರ್ಧ ಗೋಳದ ತ್ರಿಜ್ಯ ಕೊಟ್ಟಿದ್ದಾರೆ, ಅರ್ಧ ಗೋಳದ ಘನಫಲವನ್ನ ಇಲ್ಲಿ ಕಂಡುಹಿಡಿದು ತೋರಿಸಿದ್ದಾರೆ. ಅದೇ ರೀತಿ ಇಲ್ಲಿ ಕೂಡ ಬರೆಯಲಾಗಿದೆ, ಇಲ್ಲಿ ಕೂಡ ಸೇಮ್ ಇದೆ, ಇಲ್ಲಿ ಪ್ರಶ್ನೆ ಚೇಂಜ್ ಮಾಡಿದ್ದಾರೆ. ತ್ರಿಜ್ಯ 14 ಸೆಂಟಿಮೀಟರ್ ಇದ್ದರೆ ಅರ್ಧ ಗೋಳದ ಘನಫಲವನ್ನ ಇಲ್ಲಿ ಕಂಡುಹಿಡಿತಕ್ಕಂಥದ್ದು. ಇದೆಲ್ಲ ಬೇರೆ ಬೇರೆ ಪ್ರಶ್ನೆಗಳನ್ನು ಕೊಟ್ಟು ಅವುಗಳ ಘನಫಲವನ್ನ ಕಂಡುಹಿಡಿತಕ್ಕಂಥದ್ದು. ನೆಕ್ಸ್ಟ್ ಸಂಖ್ಯಾಶಾಸ್ತ್ರ ಘಟಕಕ್ಕೆ ಸಂಬಂಧಪಟ್ಟಿರುವಂತೆ ಸ್ತಂಭ ಲೇಖವನ್ನ ಎಳಿತಕ್ಕಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಕೊಟ್ಟಿರೋ ಪ್ರಕಾರ ಯಾವ ತಿಂಗಳಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಹುಟ್ಟಿದ್ದಾರೆ, ಇದು ತಿಂಗಳು ಯಾವುದಿದೆ, ಆಗಸ್ಟ್. ಯಾವ ತಿಂಗಳಲ್ಲಿ ಅತಿ ಕಡಿಮೆ ವಿದ್ಯಾರ್ಥಿಗಳು ಹುಟ್ಟಿದ್ದಾರೆ ಅಂದ್ರೆ ಇದು ಜೂನ್ ತಿಂಗಳಲ್ಲಿ. ಅದೇ ರೀತಿ ತಿಂಗಳನ್ನು ಯಾವ ಅಕ್ಷದ ಮೇಲೆ ಗುರುತಿಸಲಾಗಿದೆ, ತಿಂಗಳನ್ನ ಎಕ್ಸ್ ಅಕ್ಷದ ಮೇಲೆ ಗುರುತಿಸಲಾಗಿದೆ. ವಿದ್ಯಾರ್ಥಿ ಸಂಖ್ಯೆಯನ್ನು ಯಾವ ಅಕ್ಷದ ಮೇಲೆ, ವಾಯ್ ಅಕ್ಷ. ಹಾಗಾದ್ರೆ ಸ್ತಂಭ ಲೇಖದಿಂದ ಸುಲಭವಾಗಿ ವ್ಯತ್ಯಾಸವನ್ನು ತಿಳಿಯಬಹುದು ಅಂತ ಕೇಳಿದರೆ ಹೌದು ಅನ್ನುವಂತ ಉತ್ತರ. ಇಲ್ಲಿ ಮಾದರಿಯಂತೆ ಸ್ತಂಭ ಲೇಖವನ್ನ ರಚಿಸಿ ಅಂತ ಹೇಳಿದರೆ ಇಲ್ಲಿ ಈಗಾಗಲೇ ರೆಡಿ ಮಾಡಿ ಇಟ್ಟಿದ್ದೇನೆ, ಸ್ತಂಭ ನಕ್ಷೆಯನ್ನು ನೋಡ್ತಕ್ಕಂಥದ್ದು. ಅದೇ ರೀತಿ ಹಿಸ್ಟೋಗ್ರಾಮ್ ಅಥವಾ ಆಯತ ಚಿತ್ರ ಅಂದ್ರೆ ಇಲ್ಲಿ ಗ್ಯಾಪ್ ಬಿಡ್ಲಾರ್ದ ಹಾಕ್ತಿವಿ. ಸ್ತಂಭ ನಕ್ಷೆ ಅಂದ್ರೆ ಒಂದೊಂದು ಅಲ್ಲಿ ಪ್ಲೇಸ್ ಖಾಲಿ ಬಿಟ್ಟಿರ್ತೀವಿ, ಇಲ್ಲಿ ಗ್ಯಾಪ್ ಇರ್ಲಾರ್ದಂಗ ಹಾಕಿರ್ತೀವಿ. ಇದು ಹಿಸ್ಟೋಗ್ರಾಮ್ ಅಂತಕ್ಕಂಥದ್ದು. ಇಲ್ಲಿ ಮಾದರಿಯಂತೆ ಹಿಸ್ಟೋಗ್ರಾಮ್ ಅನ್ನು ರಚಿಸಲಾಗಿದೆ. ಅನಂತರ ಆವೃತ ಬಹುಭುಜಾಕೃತಿ, ಅದೇ ಹಿಸ್ಟೋಗ್ರಾಮ್ ಅನ್ನು ಹಾಕಿರ್ತಕ್ಕಂಥ ಮಧ್ಯ ಬಿಂದುಗಳನ್ನು ಗುರುತಿಸಿ ಅವುಗಳನ್ನು ಸೇರಿಸಿ ಒಂದು ರೇಖೆಗಳನ್ನ ಹೊಡಿತಕ್ಕಂಥದ್ದು. ಇಲ್ಲಿ ಮಾದರಿಯಂತೆ ಹಿಸ್ಟೋಗ್ರಾಮ್ ಅಥವಾ ಆವೃತ ಬಹುಭುಜಾಕೃತಿಯನ್ನು ರಚಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಕೆಳಗಡೆ ಅದನ್ನ ರಚಿಸಿದ್ದೇನೆ ಹಿಸ್ಟೋಗ್ರಾಮ್ ಅನ್ನ. ಆದ ನಂತರ ಆವೃತ ಬಹುಭುಜಾಕೃತಿ ರಚಿಸಿ ಅಂತಿತ್ತು, ಅದನ್ನು ಕೂಡ ಇಲ್ಲಿ ಉತ್ತರವನ್ನು ರಚಿಸಿದ್ದೇನೆ. ಇನ್ನ ಮಧ್ಯಾಂಕ, ಮೇಲ್ಮಿತಿ, ಮಧ್ಯ ಬಿಂದುಗಳ ಅಂಕಗಳನ್ನ ಕಂಡಿರ್ತಕ್ಕಂಥದ್ದು, ಮಧ್ಯ ಬಿಂದು ಎರಡೂ ಕೂಡಿಸಿ ಅರ್ಧ ಮಾಡ್ತಕ್ಕಂಥದ್ದು. ಅದೇ ರೀತಿ ರಾಜ್ಯದ ವಿಧಾನಸಭಾ ಚುನಾವಣೆ ಮತದಾನ ಫಲಿತಾಂಶ ಕೊಟ್ಟಿದ್ದಾರೆ. ಈ ಮತದಾನದ ಇದನ್ನು ತೆಗೆದುಕೊಂಡು ಏನ್ ಕಂಡುಹಿಡಿ ಅಂತಂದ್ರೆ ಸ್ತಂಭ ಲೇಖ ನಕ್ಷೆಯನ್ನ ರಚಿಸಿ ಅಂತ ಹೇಳಿದರೆ. ಈಗಾಗಲೇ ಮೇಲ್ಗಡೆ ಕೂಡ ಇದನ್ನು ಬಂದಿತ್ತು ಮತ್ತು ಇಲ್ಲೂ ಕೂಡ ಬಂದಿದೆ. ಇದು 75 ಇದೆ, 75, ಇದು 55, 37, 29, 10, 37. ಯಾವ ರಾಜಕೀಯ ಪಕ್ಷವು ಹೆಚ್ಚು ಸ್ಥಾನಗಳನ್ನು ಗೆದ್ದಿದೆ ಅಂದ್ರೆ ಇದು ರಾಜಕೀಯ ಪಕ್ಷ ಯಾವುದು, ಇದು ಎ ಅನ್ನುವಂತ ರಾಜಕೀಯ ಪಕ್ಷ. ಇಲ್ಲಿ ಹೆಸರುಗಳನ್ನು ಕೊಟ್ಟಿದ್ದಾರೆ, ABCD, ಇಲ್ಲಿ ಬರೆದಿಲ್ಲ. ಇದು ಎ, ಇದು ಬಿ, ಇದು ಸಿ, ಇದು ಡಿ, ಇದು ಇ ಮತ್ತು ಇದು ಎಫ್ ಅನ್ನುವಂತ ಉತ್ತರ. ಈಗ ಯಾವುದು ಹೆಚ್ಚು ಅಂದ್ರೆ ರಾಜಕೀಯ ಪಕ್ಷ ಎ. ಯಾವ ರಾಜಕೀಯ ಪಕ್ಷವು ಕಡಿಮೆ ಸ್ಥಾನ ಅಂದ್ರೆ ಈ ರಾಜಕೀಯ ಪಕ್ಷ ಅಂತ ಪ್ರಶ್ನೆಯನ್ನು ಕೊಡಲಾಗಿದೆ. ಈ ರೀತಿ ಆತ್ಮೀಯರೇ, ನಿರಂತರವಾಗಿ 9ನೇ ತರಗತಿಗೆ ಸಂಬಂಧಪಟ್ಟಿರುವಂತ 8 ಚಟುವಟಿಕೆಗಳು, 4 ರೂಪಣಾತ್ಮಕ ಪರೀಕ್ಷೆಗಳು, SA1 ಮತ್ತು SA2 ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಮಾಡಿದ್ದೇನೆ. ಅದರ ಜೊತೆಗೆ ಕಲಿಕಾಸರೆ ಪುಸ್ತಕದ ಸಂಪೂರ್ಣ ವಿವರಣೆಯನ್ನ, ಕಲಿಕಾಸರೆ 9ನೇ ತರಗತಿ ಗಣಿತ, ಇದರಲ್ಲಿ ಬರುವಂತಹ ಎಲ್ಲ ಪ್ರಶ್ನೆಗಳಿಗೆ ಮಾದರಿ ಉತ್ತರಗಳನ್ನು ನೀಡಿದ್ದೇನೆ. ದಯವಿಟ್ಟು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.